ಉಡುಪಿ ಜಿಲ್ಲೆಯ ಭತ್ತದ ಬೆಳೆಗಾರರಿಗೆ ಸಾಲು ಸಾಲು ಸಮಸ್ಯೆಗಳು ಎದುರಾಗ್ತಾ ಇದೆ. ಮಳೆ ಬೆಲೆಯ ಸಮಸ್ಯೆಯ ಮಧ್ಯೆ ಕಟಾವಿಗೂ ಕೂಡ ಯಂತ್ರ ಸಿಗದೆ ಪರದಾಟವನ್ನ ನಡೆಸಬೇಕಾದಂತಹ ಪರಿಸ್ಥಿತಿ ಇದೆ. ಭತ್ತದ ಪೈರು ಕಟಾವಿಗೆ ಸಿದ್ಧವಾದ್ರೂ ಕೂಡ ಯಂತ್ರ ಸಿಗ್ತಾ ಇಲ್ಲ. ಹೀಗಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಂತ್ರಗಳು ಸಿಗದ ಹಿನ್ನೆಲೆಯಲ್ಲಿ ಭತ್ತದ ಪೈರು ಒಣಗ್ತಾ ಇದೆ. ಯಂತ್ರಗಳು ಲಭ್ಯ ಇದ್ದಾಗ ಭತ್ತದ ಪೈರು ಕಟಾವಿಗೆ ಮಳೆ ಬಿಟ್ಟಿರಲಿಲ್ಲ. ಈಗ ಮಳೆ ನಿಂತು ಹೋಗಿದೆ, ಆದರೆ ಯಂತ್ರಗಳು ಸಿಗ್ತಾ ಇಲ್ಲ ಅಂತ ಹೇಳಿ ರೈತರು ತಮ್ಮ ಸಮಸ್ಯೆಯನ್ನು ಹೇಳಿಕೊಳ್ತಾ ಇದ್ದಾರೆ. ಸಾಮಾನ್ಯವಾಗಿ ದೀಪಾವಳಿ ಸಂದರ್ಭದಲ್ಲಿ ಭತ್ತದ ಪೈರು ಕಟಾವು ಮಾಡಲಾಗ್ತಾ ಇತ್ತು, ಆದರೆ ಈ ಬಾರಿ ಆ ಸಂದರ್ಭದಲ್ಲಿ ಅತಿಯಾದ ಮಳೆ ಇತ್ತು. ಸೈಕ್ಲೋನ್ ಹಿನ್ನೆಲೆಯಲ್ಲಿ ಭಾರಿ ಪ್ರಮಾಣದ ಮಳೆ ಸುರಿತಾ ಇತ್ತು. ಸೊ ಹೀಗಾಗಿ ಕಟಾವು ವಿಳಂಬ ಆಗಿ ಹೋಗಿದೆ. ಉತ್ತರ ಕರ್ನಾಟಕ ಭಾಗಕ್ಕೆ ಯಂತ್ರಗಳು ತೆರಳಿರೋದ್ರಿಂದಾಗಿ ಕರಾವಳಿ ಭಾಗದ ರೈತರಿಗೆ ಈಗ ಸಮಸ್ಯೆ ಉಂಟಾಗ್ತಾ ಇದೆ. ಕರಾವಳಿಯಲ್ಲಿ ಭತ್ತ ಬೆಳೆಯುವಂಥ ರೈತರಿಗೆ ಈ ಬಾರಿ ದಿನಕ್ಕೊಂದು ಸವಾಲು, ಕ್ಷಣಕ್ಕೊಂದು ಸಮಸ್ಯೆ ಅನ್ನುವ ರೀತಿಯ ಒಂದು ಪರಿಸ್ಥಿತಿ ಉಂಟಾಗಿದೆ. ಹಾಗೂ ಹೀಗೂ ಹರಸಾಹಸಪಟ್ಟು ಭಾರೀ ಮಳೆಯ ನಡುವೆ ಈ ಬಾರಿ ಉತ್ತಮ ರೀತಿಯಲ್ಲಿ ಭತ್ತದ ಫಸಲು ಆಗಿದೆ. ನಾವು ನೋಡ್ಬೋದು ಯಾವ ರೀತಿಯ ಭತ್ತದ ಫಸಲು ಆಗಿದೆ ಅನ್ನುವಂಥದ್ದು. ನಳನಳಿಸ್ತಾ ಇರುವಂತಹ ಗದ್ದೆಗಳನ್ನು ನಾವು ನೋಡ್ಬೋದು. ಸಮಸ್ಯೆ ಏನಪ್ಪ ಅಂದರೆ ಎಲ್ಲ ಸರಿಯಾಗಿದೆ, ಮಳೆ ಕೂಡ ಕಡಿಮೆಯಾಗಿದೆ. ಈಗ ಕಟಾವು ಮಾಡೋಣ ಅಂದರೆ ಯಂತ್ರಗಳೇ ಸಿಗ್ತಾ ಇಲ್ಲ ಅಂದರೆ ಕಳೆದ ಒಂದು ದಶಕದಿಂದ ಬಹುತೇಕ ಯಂತ್ರಗಳನ್ನೇ ಇಲ್ಲಿನ ರೈತರು ಭತ್ತದ ಕಟಾವಿಗೆ ಅವಲಂಬಿಸಿದ್ದಾರೆ. ಕೂಲಿ ಕಾರ್ಮಿಕರು ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಘಟ್ಟದ ಮೇಲಿನ ಜಿಲ್ಲೆಗಳಿಂದ ಯಂತ್ರವನ್ನು ತರಿಸಿಕೊಂಡು ಕಟಾವನ್ನು ಮಾಡುವುದನ್ನು ನಾವು ನೋಡಿದ್ದೇವೆ. ಇಷ್ಟು ವರ್ಷಗಳ ಕಾಲ ಇಲ್ಲದ ಸಮಸ್ಯೆ ಈ ಬಾರಿ ಉಂಟಾಗಿದೆ. ಏನು ಅಂದರೆ ಕಳೆದ 10 ದಿನಗಳ ಹಿಂದೆ ಸಾಕಷ್ಟು ಯಂತ್ರಗಳು ನೂರಾರು ಸಂಖ್ಯೆಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ, ಅಂದರೆ ಅದು ಕೊಪ್ಪಳ ಕಡೆಯಿಂದ ಬಂದದ್ದಿರ್ಬೋದು ಅಥವಾ ದಾವಣಗೆರೆ ಕಡೆಯಿಂದ ಬಂದದ್ದಿರ್ಬೋದು, ಬೇರೆ ಬೇರೆ ಕಡೆಯಿಂದ ಬಂದಂಥ ಯಂತ್ರಗಳನ್ನು ಇಲ್ಲಿ ಕಟಾವಿಗೆ ತಂದು ನಿಲ್ಲಿಸಲಾಗಿತ್ತು. ಆದರೆ ವ್ಯಾಪಕವಾದ ಅನಿರೀಕ್ಷಿತವಾದ ಮಳೆ, ಚಂಡಮಾರುತದ ಎಫೆಕ್ಟ್ನಿಂದ ಮಳೆ ಬಂದು ಗದ್ದೆಯಲ್ಲೆಲ್ಲ ನೀರು ನಿಂತು ಆವತ್ತು ಕಟಾವು ಮಾಡಲಿಕ್ಕೆ ಆಗಿರಲಿಲ್ಲ. ಈಗ ಮಳೆ ಬಿಟ್ಟಿದೆ, ತೆನೆ ಕಟಾವಿಗೆ ಸಿದ್ಧ ಆಗಿದೆ, ಒಣಗ್ತಾ ಇದೆ. ಆದರೆ ಕಟಾವು ಮಾಡೋಣ ಅಂದರೆ ಯಂತ್ರಗಳೆಲ್ಲ ವಾಪಸ್ಸಾಗಿದ್ದಾವೆ. ಸಕಾಲದಲ್ಲಿ ಬಂದಂಥ ಯಂತ್ರಗಳನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕಟಾವು ಶುರು ಆಗಿರುವುದರಿಂದ, ಅಲ್ಲಿಗೆ ಯಂತ್ರಗಳು ಹೋಗಿರೋದ್ರಿಂದ ಇಲ್ಲಿ ಯಂತ್ರಗಳ ಲಭ್ಯತೆ ಇಲ್ಲದೆ ಕಟಾವಿಗೆ ಸಿದ್ಧವಾಗಿ ಕುಳಿತಂತಹ ತೆನೆಗಳನ್ನು ನಾವು ನೋಡ್ಬೋದು. ಅದರ ಭಾರಕ್ಕೆ ಅವೆಲ್ಲ ಉದುರಿ ಹೋಗುವಂಥ ಪರಿಸ್ಥಿತಿಯೂ ಕೂಡ ಬಂದಿದೆ. ಭಾಳ ಮುಖ್ಯವಾಗಿ ಏನಂತಂದರೆ ಕಟಾವು ಯಂತ್ರವನ್ನೇ ಇಲ್ಲಿನ ಜನ ಅವಲಂಬಿಸಿರುವುದರಿಂದ ಸಹಜವಾಗಿ ಸಾಕಷ್ಟು ಸಮಸ್ಯೆ ಉಂಟಾಗಿರುವಂಥದ್ದು. ದಾವಣಗೆರೆ, ಶಿವಮೊಗ್ಗ, ಮಲೆನಾಡು ಭಾಗದಲ್ಲಿ ಅಲ್ಲಿ ಅವರಿಗೆ ಕಟಾವಿನ ಯಂತ್ರಗಳಿಗೆ ಹೆಚ್ಚು ಹಣ ಸಿಗುತ್ತೆ. ಯಾಕಂದರೆ ಅಲ್ಲಿ ಇಳುವರಿ ಜಾಸ್ತಿ, ಇಲ್ಲಿ ಇಳುವರಿ ಕಡಿಮೆ, ಇಲ್ಲಿ ಸಿಗುವಂಥ ಹಣವೂ ಕಡಿಮೆ. ಆದ್ದರಿಂದ ಯಂತ್ರಗಳೆಲ್ಲವೂ ಕೂಡ ಈಗ ಮಲೆನಾಡು ಭಾಗಕ್ಕೆ ಹೋಗಿರುವುದರಿಂದ ಕರಾವಳಿ ಭಾಗದಲ್ಲಿ ಕಟಾವಿಗೆ ಬಹಳ ಸಮಸ್ಯೆ ಉಂಟಾಗಿದೆ. ದೀಪಾವಳಿ ಹಬ್ಬದ ಮೊದಲೇ ಇಲ್ಲೆಲ್ಲ ಕಟಾವು ಆಗುವಂಥದ್ದು ಒಂದು ಸಂಪ್ರದಾಯ. ಆದರೆ ಈ ಬಾರಿ ದೀಪಾವಳಿ ಕಳೆದು ಇಷ್ಟು ದಿನ ಆದರೂ ಕೂಡ ಕಟಾವು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾದ ಒಂದು ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ನೋಡ್ಬೋದು ನೀವು ಯಾವ ರೀತಿ ತೆನೆಗಳೆಲ್ಲ ಒಣಗಿ ಹೋಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಸೂಕ್ಷ್ಮವಾಗಿ ನೋಡಿದರೆ ಗೊತ್ತಾಗುತ್ತೆ. ಸಂಪೂರ್ಣ ಒಣಗಿ ಹೋದ ಗದ್ದೆಗಳು, ಒಂದು ರೀತಿ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಸಿಕ್ಕಿಲ್ಲ ಅನ್ನುವಂಥ ಪರಿಸ್ಥಿತಿ. 50% ಮಾತ್ರ ಕಟಾವು ಈಗ ಪೂರ್ಣಗೊಂಡಿದೆ. ಈ ಬಾರಿ ವಿಪರೀತವಾದ ಮಳೆ ಇತ್ತು, ನಾಟಿ ಕಾರ್ಯ ಕೆಲವು ಕಡೆ ವಿಳಂಬ ಆಗಿತ್ತು. ಆದ್ದರಿಂದ ಕಟಾವಿನ ಸಮಯವೂ ಕೂಡ ವಿಳಂಬ ಆಗಿದೆ. ಕೊನೆ ಕ್ಷಣದಲ್ಲಿ ಮಳೆ ಬಂದದ್ರಿಂದ ಗದ್ದೆಯಲ್ಲಿ ನಿಂತ ನೀರು ತೆರವು ಆಗಬೇಕಾಗಿತ್ತು. ಸೊ ಈ ಎಲ್ಲ ಸಮಸ್ಯೆಗಳಿಂದಾಗಿ ಬಹಳ ತೊಂದರೆ ಉಂಟಾಗಿದೆ. ನಾವು ದೀಪಾವಳಿಯ ಮೊದಲು ನೋಡಿದ್ದೆವು, ಸಾಲು ಸಾಲು ಯಂತ್ರಗಳು ಗದ್ದೆಯ ಸಾಲಿನಲ್ಲಿ ಬಂದು ನಿಂತು ಕಾಯ್ತಾ ಇದ್ದವು. ಕಳೆದ ಬಾರಿಯೆಲ್ಲ ಇಷ್ಟೊತ್ತಿಗೆ ರೈತರ ಮನೆಗೆ ಬಂದು ನಾ ಮುಂದೆ ಅಂತೇಳಿ ಯಂತ್ರದ ಮಾಲಕರು ಬಂದು ಕಟಾವು ಮಾಡಿ ಕೊಡ್ತಾ ಇದ್ದರು. ಆದರೆ ಈ ಬಾರಿ ಕಟಾವು ಮಾಡೋದಕ್ಕೆ ಸಾಧ್ಯ ಆಗದೆ ರೈತರಿಗೆ ಬಹಳ ಸಮಸ್ಯೆಯಾಗಿದೆ. ಅದರಲ್ಲೂ ಮುಖ್ಯವಾಗಿ ಕುಂದಾಪುರ ಭಾಗದಲ್ಲಿ, ಕೋಟಾ ಮುಂತಾದ ಕಡೆಗಳಲ್ಲಿ ಬೆಳೆ ಹಾನಿಯಾಗುವ ಹಂತಕ್ಕೆ ಬಂದಿದೆ, ಒಣಗಿ ಹೋಗುವ ಹಂತಕ್ಕೆ ಬಂದಿದೆ. ಆದ್ದರಿಂದ ಸ್ವಲ್ಪ ಇದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಕೇವಲ 21 ಯಂತ್ರಗಳ ಒಂದು ವ್ಯವಸ್ಥೆ ಸರ್ಕಾರದಿಂದ ಆಗಿರುವಂಥದ್ದು, ಮತ್ತೆಲ್ಲವೂ ಖಾಸಗಿಯಿಂದಲೇ ಆಗುವಂಥದ್ದು. ಸೊ ಹೆಚ್ಚುವರಿ ಯಂತ್ರಗಳನ್ನು ವ್ಯವಸ್ಥೆ ಮಾಡಿಕೊಡುವ ಮೂಲಕ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು. ಕೈಗೆ ಬಂದ ತುತ್ತು ರೈತರಿಗೆ ಹೊಟ್ಟೆಗೂ ಸಿಕ್ಕುವಂತಾಗಲಿ, ನೆಮ್ಮದಿಯಾಗಿರಲಿ. ರೈತರು ನೆಮ್ಮದಿಯಾಗಿದ್ದರೆ ನಾಡು ನೆಮ್ಮದಿಯಾಗಿರುತ್ತೆ ಅನ್ನುವಂಥದ್ದು ನಮ್ಮ ಆಶಯ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.